ಮಿತ್ರರೇ ನಮಸ್ಕಾರ. ಮಿತ್ರರೇ, ದೇಶದಲ್ಲಿ ಪಂಚರಾಜ್ಯ ಚುನಾವಣೆಗಳು ನಡೀತಾ ಇದ್ದಾವಲ್ಲ. ಈಗಾಗಲೇ 3 ಕಡೆ ಚುನಾವಣೆ ಮುಕ್ತಾಯ ಆಗಿದೆ. ಪುದುಚೇರಿ, ಕೇರಳ ಮತ್ತು ಅಸ್ಸಾಂ 2 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಚುನಾವಣೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ 3 ಕಡೆಗಳಲ್ಲೂ ಕೂಡ ಊಹೆಗೂ ಮೀರಿ ಮತದಾನ ಆಗಿದೆ. ಇದೀಗ ಅನೇಕ ರಾಜಕೀಯ ಚರ್ಚೆಗಳಿಗೆ ಕಾರಣ ಆಗಿದೆ. ಹೆಚ್ಚುವರಿ ಮತದಾನ ಯಾರಿಗೆ ಲಾಭ ಆಗುತ್ತೆ ಅಂತ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಬಂಗಾಳದ ಚುನಾವಣೆಯಲ್ಲಿ ಮೇಜರ್ ಆದಂತಹ ಕೆಲವೊಂದಷ್ಟು ಡೆವಲಪ್ಮೆಂಟ್ಗಳಾಗಿದ್ದಾವೆ. ಮೊದಲನೇದಾಗಿ ಬಿಜೆಪಿ 15 ಅಂಶಗಳ ಒಂದು ಮ್ಯಾನಿಫೆಸ್ಟೋವನ್ನು ರಿಲೀಸ್ ಮಾಡಿದೆ. ಇದು ಮಮತಾಗೆ ಟಕ್ಕರ್ ಕೊಡುವಂತಹ ಮ್ಯಾನಿಫೆಸ್ಟೋ. ಆದರೆ ಮಮತಾರನ್ನ ಸೋಲಿಸೋದಕ್ಕೆ ಬಂಗಾಳದಲ್ಲಿ ಬಿಜೆಪಿ ಫ್ರೀ ಸ್ಕೀಮ್ಗಳ ಮೊರೆ ಹೋಗಿದೆ. ಇದು ಕೆಲವರಿಗೆ ಬೇಸರವನ್ನ ತರಿಸಿದೆ. ಇನ್ನು ಕೆಲವರು ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅಂತ ಇದನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಇದರ ಜೊತೆಗೆ ಬಂಗಾಳದಲ್ಲಿ ಇನ್ನೊಂದು ದೊಡ್ಡ ರಾಜಕೀಯ ಬೆಳವಣಿಗೆ ಆಗಿದೆ. ಅದೇನು ಕೇಳಿದ್ರೆ, ಹುಮಾಯೂನ್ ಕಬೀರ್ ಮತ್ತು ಅಸಾದುದ್ದೀನ್ ಓವೈಸಿ ಇಬ್ಬರ ನಡುವೆ ಬಿರುಕು ಮೂಡಿದೆ. ಮೈತ್ರಿ ಮುರಿದು ಬಿದ್ದಿದೆ. ಇದು ಕೂಡ ಚುನಾವಣೆಯ ಮೇಲೆ ದೊಡ್ಡ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದ್ದಾವೆ. ಈ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಬಂಗಾಳದಲ್ಲಿ ಬಿಜೆಪಿ ಗೆಲ್ಲೋದಕ್ಕೋಸ್ಕರವಾಗಿ ಜನತೆಗೆ ಕೊಟ್ಟಂತಹ ಭರವಸೆಯಿಂದಲೇ ಶುರು ಮಾಡೋಣ. ನಿಮಗೆಲ್ಲ ಗೊತ್ತೇ ಇದೆ, ಹಿಂದಿನ ವಿಡಿಯೋದಲ್ಲಿ ನಾನು ಬಹಳ ಡೀಟೇಲ್ ಆಗಿ ಹೇಳಿದ್ದೀನಿ ಬಿಜೆಪಿ ಬಿಜೆಪಿ ಗೆಲ್ಲುವಂತಹದ್ದು ಎಷ್ಟು ಕಷ್ಟ ಇದೆ ಅಂತ. ಆದರೆ ಬಿಜೆಪಿ ಈಗಲೂ ಕೂಡ ಉತ್ಸಾಹವನ್ನ ಬಿಟ್ಟಿಲ್ಲ. ಅವರು ಹೆಚ್ಚಿನ ಪರಿಶ್ರಮ ಹಾಕಿ ಬಂಗಾಳವನ್ನು ಗೆಲ್ಲೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಇವತ್ತು ಅಮಿತ್ ಶಾ ಬಂಗಾಳಕ್ಕೋಸ್ಕರವಾಗಿ ಬಿಜೆಪಿಯ 15 ಅಂಶಗಳ ಮ್ಯಾನಿಫೆಸ್ಟೋವನ್ನು ರಿಲೀಸ್ ಮಾಡಿದ್ರು. ಅಂದ್ರೆ ನಾವೇನಾದ್ರೂ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದಿದ್ದೇ ಆದ್ರೆ ಬಂಗಾಳವನ್ನ ಯಾವ ರೀತಿಯಾಗಿ ಮುನ್ನಡೆಸ್ತೀವಿ, ಜನರಿಗೆ ಏನು ಅನುಕೂಲ ಮಾಡಿಕೊಡ್ತೀವಿ, ಇದೆಲ್ಲದರ ಬಗ್ಗೆ ಈ ಮ್ಯಾನಿಫೆಸ್ಟೋದಲ್ಲಿ ಬಿಜೆಪಿ ಹೇಳಿದೆ. ಮುಖ್ಯವಾಗಿ 15 ಅಂಶಗಳ ಮ್ಯಾನಿಫೆಸ್ಟೋ ಇದು. ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ 15 ವರ್ಷಗಳಿಂದ ಮಮತಾ ಬ್ಯಾನರ್ಜಿ ಅವರು ಅಧಿಕಾರ ನಡೆಸ್ತಾ ಇದ್ದಾರಲ್ಲ, ಅದನ್ನ ಅಮಿತ್ ಶಾ ಅಂಧಕಾರದ ಕಾಲ ಅಂತ ಕರೆದಿದ್ದಾರೆ. ಅದರಿಂದ ಹೊರಬರೋದಕ್ಕೋಸ್ಕರವಾಗಿ 15 ಅಂಶಗಳ ಮ್ಯಾನಿಫೆಸ್ಟೋವನ್ನ ಬಂಗಾಳದ ಜನರ ಮುಂದಿಟ್ಟಿದ್ದಾರೆ. ಬಿಜೆಪಿಯ ಮ್ಯಾನಿಫೆಸ್ಟೋದಲ್ಲಿರುವಂತಹ ಅತಿ ಮುಖ್ಯವಾದಂತಹ ಅಂಶ ಏನು ಕೇಳಿದ್ರೆ, ನಾವೇನಾದರೂ ಅಧಿಕಾರಕ್ಕೆ ಬಂದಿದ್ದೇ ಆದರೆ ಬಂಗಾಳದ ಮಹಿಳೆಯರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಕೊಡ್ತೀವಿ ಅಂತ ಬಿಜೆಪಿ ವಾಗ್ದಾನ ಮಾಡಿದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 2,000 ರೂಪಾಯಿ ಕೊಡ್ತಾ ಇದೆಯಲ್ಲ, ಹಾಗೆ ಬಂಗಾಳದಲ್ಲಿ 3,000 ರೂಪಾಯಿ ಕೊಡೋದಾಗಿ ಬಿಜೆಪಿ ಘೋಷಣೆ ಮಾಡಿದೆ. ಪ್ರತಿ ತಿಂಗಳ 1ನೇ ತಾರೀಕಿಂದ 5ನೇ ತಾರೀಕೊಳಗೆ ಪ್ರತಿ ಮಹಿಳೆಯ ಅಕೌಂಟಿಗೂ ಕೂಡ ಈ ಹಣ ವರ್ಗಾವಣೆ ಆಗುತ್ತೆ ಅಂತ ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿಯೂ ಕೂಡ ಇಂತಹದೇ ಯೋಜನೆಯನ್ನು ಘೋಷಣೆ ಮಾಡಿದ್ರು. ಆದರೆ ಅವರು ಮಹಿಳೆಗೆ, ಜನರಲ್ ಕ್ಯಾಟಗರಿಯ ಮಹಿಳೆಗೆ 1,500 ರೂಪಾಯಿ ಹಾಗೂ SC ST ಮಹಿಳೆಗೆ 1,700 ರೂಪಾಯಿಯನ್ನು ಘೋಷಣೆ ಮಾಡಿದ್ರು. ಆದರೆ ಬಿಜೆಪಿಯವರು ಅದನ್ನು ಡಬಲ್ ಮಾಡಿದ್ದಾರೆ. ನೀವೇನು 1,500 ರೂಪಾಯಿ ಕೊಡೋದು, ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ 3,000 ರೂಪಾಯಿ ಕೊಡ್ತೀನಿ ಅಂತ. ಇಲ್ಲೇ ಗೊತ್ತಾಗ್ತಾ ಇದೆ ಬಂಗಾಳದಲ್ಲಿ ಮಹಿಳೆಯರು ಬಹಳ ನಿರ್ಣಾಯಕವಾದಂತಹ ಪಾತ್ರ ವಹಿಸ್ತಾರೆ ಅಂತ. ಯಾಕೆ ಬಿಜೆಪಿಯವರು 3,000 ರೂಪಾಯಿ ಘೋಷಣೆ ಮಾಡಿದ್ದಾರೆ ಕೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರು ಬಂಗಾಳವನ್ನು ಗೆಲ್ತಾ ಇದ್ದಾರಲ್ಲ, ಅವರಿಗೆ ಮುಸ್ಲಿಂ ಓಟ್ಗಳು ಎಷ್ಟು ಪ್ರಮಾಣದಲ್ಲಿ ಬೀಳ್ತಾ ಇದೆಯೋ ಅದೇ ಪ್ರಮಾಣದಲ್ಲಿ ಮಹಿಳೆಯರ ಓಟ್ ಕೂಡ ಬರ್ತಾ ಇದೆ. ಅದು ಅವರ ಪ್ರಬಲ ವೋಟ್ ಬ್ಯಾಂಕ್. ಅದನ್ನು ಛಿದ್ರ ಮಾಡಿದ್ದೇ ಆದರೆ, ಅದನ್ನು ಡಿಸ್ಟರ್ಬ್ ಮಾಡಿದ್ದೇ ಆದರೆ ನಾವು ಗೆಲ್ಲಬಹುದು ಅನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ. ಅದಕ್ಕೋಸ್ಕರವಾಗಿ ಇವರು ಪ್ರತಿ ತಿಂಗಳು 3,000 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಹಾಗೆ ಬಿಜೆಪಿಯ ಇನ್ನೊಂದು ದೊಡ್ಡ ಘೋಷಣೆ ಏನು ಕೇಳಿದ್ರೆ, ನಾವು ಅಧಿಕಾರಕ್ಕೆ ಬಂದಿದ್ದೇ ಆದರೆ ಬಂಗಾಳದಲ್ಲಿ 6 ತಿಂಗಳ ಒಳಗಾಗಿ UCCಯನ್ನು ಜಾರಿಗೆ ತರ್ತೀವಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ಜಾರಿಗೆ ತರ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಬಂಗಾಳದಲ್ಲಿ ಎಲ್ಲಾ ನಾಗರಿಕರಿಗೂ ಕೂಡ ಒಂದೇ ಕಾನೂನಾಗಿರುತ್ತೆ. ಅಲ್ಲಿ ಹಿಂದೂಗಳಿಗೆ ಬೇರೆ, ಮುಸ್ಲಿಮರಿಗೆ ಬೇರೆ ಇದೆಲ್ಲ ಇರೋದಿಲ್ಲ. ಎಲ್ಲ ಧರ್ಮದವರಿಗೂ ಕೂಡ ಸಮಾನವಾದಂಥ UCCಯನ್ನು ಜಾರಿಗೆ ತರ್ತೀವಿ ಅಂತ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ಅಕ್ರಮ ನುಸುಳುವಿಕೆಗೆ 0 ಟಾಲರೆನ್ಸ್ ಅನ್ನು ತೋರಿಸ್ತೀವಿ. ಜಾನುವಾರುಗಳ ಕಳ್ಳ ಸಾಗಣೆಯನ್ನ 0ಗೆ ತರ್ತೀವಿ. ಬಂಗಾಳದ ಗಡಿಯನ್ನ ಕಟ್ಟುನಿಟ್ಟಾಗಿ ಸೀಲ್ ಮಾಡುವಂತಹ ಯೋಜನೆಯನ್ನ ಘೋಷಿಸ್ತೀವಿ. ಒಬ್ಬನೇ ಒಬ್ಬ ಬಾಂಗ್ಲಾದೇಶಿಯೂ ಕೂಡ ಬಂಗಾಳವನ್ನ ಎಂಟ್ರಿ ಆಗದಂತೆ ತಡೀತೀವಿ ಅಂತೇಳಿ ಬಿಜೆಪಿ ಬಂಗಾಳದ ಜನರಿಗೆ ತನ್ನ ಮ್ಯಾನಿಫೆಸ್ಟೋದಲ್ಲಿ ಭರವಸೆಯನ್ನ ಕೊಟ್ಟಿದೆ. ಜೊತೆಗೆ TMC ಸರ್ಕಾರ ಕಳೆದ 15 ವರ್ಷದಲ್ಲಿ ಬಂಗಾಳದಲ್ಲಿ ಏನೆಲ್ಲ ದುರಾಡಳಿತವನ್ನು ಮಾಡಿದೆಯೋ, ಎಷ್ಟು ಭ್ರಷ್ಟಾಚಾರ ಮಾಡಿದೆಯೋ ಅದರ ಬಗ್ಗೆ ಶ್ವೇತಪತ್ರವನ್ನು ಹೊರಡಿಸ್ತೀವಿ, ಆ ಬಗ್ಗೆ ತನಿಖೆಯನ್ನು ಕೈಗೆತ್ತಿಕೊಳ್ತೀವಿ ಅಂತ ಬಿಜೆಪಿಯವರು ಹೇಳಿದ್ದಾರೆ. ಇದನ್ನು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಹೇಳ್ತವೆ. ಆದರೆ ಅದರ ಬಗ್ಗೆ ಏನೂ ಕ್ರಮ ಕೈಗೊಳ್ಳೋದಿಲ್ಲ. ಯಾಕೆಂದರೆ ಇವರು ಕೂಡ ಅಷ್ಟೇ ಭ್ರಷ್ಟಾಚಾರ ಮಾಡಬೇಕಲ್ವಾ. ಈಗ ಕರ್ನಾಟಕದಲ್ಲೂ ಇಂತಹ ಭರವಸೆಗಳನ್ನು ನಾವು ಆಗಾಗ ಕೇಳ್ತಾ ಇರ್ತೀವಿ. ಬಂಗಾಳದಲ್ಲೂ ಕೂಡ ಬಿಜೆಪಿಯವರು ಹೇಳಿದ್ದಾರೆ, ಮಮತಾರ 15 ವರ್ಷದ ಆಳ್ವಿಕೆಯಲ್ಲಿ ಎಷ್ಟೆಲ್ಲ ಭ್ರಷ್ಟಾಚಾರ ಆಗಿದೆಯೋ ಅದನ್ನೆಲ್ಲ ಬಯಲಿಗೆಳಿತೀವಿ, ಅವ್ರಿಗೆ ಶಿಕ್ಷೆ ಕೊಡಿಸ್ತೀವಿ ಅಂತ. ಇನ್ನು ಬಂಗಾಳದಲ್ಲಿ ಮಧ್ಯವರ್ತಿಗಳ ವ್ಯವಸ್ಥೆಯನ್ನು ಕಂಪ್ಲೀಟ್ ಆಗಿ ನಿಲ್ಲಿಸ್ತೀವಿ, ನೇರ ಹಣ ವರ್ಗಾವಣೆಗೆ ಎಲ್ಲಾ ವ್ಯವಸ್ಥೆ ಮಾಡ್ತೀವಿ ಅಂತ ಬಿಜೆಪಿಯವರು ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ಬಂಗಾಳದ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಜಾರಿ, ಜೊತೆಗೆ DA ಕೂಡ ಜಾರಿಗೆ ತರ್ತೀವಿ ಅಂತ ಬಿಜೆಪಿ ತನ್ನ ಮ್ಯಾನಿಫೆಸ್ಟೋದಲ್ಲೇ ಹೇಳಿದೆ.
ಹಾಗೆ 5 ವರ್ಷದ ಆಡಳಿತ ಅವಧಿಯಲ್ಲಿ ಬಂಗಾಳದಲ್ಲಿ 1 ಕೋಟಿ ಉದ್ಯೋಗ ಸೃಷ್ಟಿ ಜೊತೆಗೆ ಸ್ವಂತ ಉದ್ಯೋಗ ಮಾಡುವಂತವರಿಗೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸುವಂತಹದ್ದು, ಹಾಗೆ ಬಂಗಾಳದಲ್ಲಿ ನಿರುದ್ಯೋಗಿಗಳಾಗಿರುವಂತಹ ಯುವಕರಿಗೆ 3,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಬಿಜೆಪಿಯವರು ಘೋಷಣೆ ಮಾಡಿದ್ದಾರೆ. ಮಮತಾ ಕೂಡ ನಿರುದ್ಯೋಗಿ ಯುವಕರಿಗೆ 1,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಅಮಿತ್ ಶಾ ಹೇಳ್ತಾ ಇದ್ದಾರೆ ನಾವು 3,000 ರೂಪಾಯಿ ಕೊಡ್ತೀವಿ ಅಂತ. ಅಂದ್ರೆ ಬಂಗಾಳದಲ್ಲಿ ಬಿಜೆಪಿಯವರು ಅಧಿಕಾರಕ್ಕೆ ಬಂದ್ರೆ ನಿರುದ್ಯೋಗಿಗಳಾಗಿರೋದೇ ಒಳ್ಳೆಯದು. ಯಾಕಂದ್ರೆ ಮನೆಯಲ್ಲಿ ಕೂತ್ಕೊಂಡ್ರು 3,000 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ. ಹಾಗೆ ಬಿಜೆಪಿಯವರ ದೊಡ್ಡ ಭರವಸೆ ಏನು ಕೇಳಿದ್ರೆ ಮಹಿಳೆಯರ ಸುರಕ್ಷತೆಗೋಸ್ಕರವಾಗಿ ವಿಶೇಷವಾದಂತಹ ಒಂದು ಪೊಲೀಸ್ ಪಡೆಯನ್ನೇ ರಚನೆ ಮಾಡ್ತೀವಿ, ಅದಕ್ಕೆ ದುರ್ಗಾ ಸುರಕ್ಷಾ ಸ್ಕ್ವಾಡ್ ಅನ್ನುವಂತ ಹೆಸರಿಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಯಾಕೆ ಬಿಜೆಪಿಯವರು ಈ ರೀತಿಯ ಭರವಸೆಯನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಪರವಾಗಿ ಮಹಿಳೆಯರ ಒಲವಿರಬಹುದು. ಮಮತಾ ಬ್ಯಾನರ್ಜಿ ಸ್ವತಃ ಮಹಿಳೆ ಆಗಿದ್ರೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಮೇಲಿನ ಕ್ರೈಮ್ ರೇಟ್ ಇದೆಯಲ್ಲ ಇದು ವಿಪರೀತ ಜಾಸ್ತಿ ಇದೆ. ಅದಕ್ಕೋಸ್ಕರವಾಗಿ ಬಿಜೆಪಿಯವರು ಹೇಳ್ತಾ ಇದ್ದಾರೆ ನಾವು ಅಧಿಕಾರಕ್ಕೆ ಬಂದುಬಿಟ್ರೆ ದುರ್ಗಾ ಸುರಕ್ಷಾ ಸ್ಕ್ವಾಡ್ ಅನ್ನು ರಚನೆ ಮಾಡ್ತೀವಿ ಅಂತ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಅಸ್ತಿತ್ವದಲ್ಲಿರುವಂತಹ ಕರ್ಮಾಲಿ ಮತ್ತು ರಾಜವಂಶಿ ಭಾಷೆಗಳನ್ನು ಭಾರತೀಯ ಸಂವಿಧಾನದ 8ನೇ ಅನುಸೂಚಿಯಡಿಯಲ್ಲಿ ಸೇರಿಸುವಂತಹ ಭರವಸೆಯನ್ನು ಕೊಡಲಾಗಿದೆ. ಒಟ್ಟಿನಲ್ಲಿ ಬಿಜೆಪಿಯವರ ಮ್ಯಾನಿಫೆಸ್ಟೋದಲ್ಲಿ ಮಹಿಳೆಯರನ್ನು ಓಲೈಸುವುದಕ್ಕೆ ಏನೆಲ್ಲ ಬೇಕೋ ಎಲ್ಲವುದನ್ನು ಕೂಡ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆಲ್ಲ ಗ್ಯಾರಂಟಿಗಳು ಚುನಾವಣೆ ಗೆದ್ದಾದ ಮೇಲೆ ಸರ್ಕಾರಕ್ಕೆ ಹೊರೆಯಾಗುತ್ತೆ ಹೊರತು ಗ್ಯಾರಂಟಿಗಳಿಂದಾಗಿ ಗೆಲ್ತಾ ಇರುವಂತಹ ಉದಾಹರಣೆಗಳಿಲ್ಲ. ಉದಾಹರಣೆಗೆ ಹರಿಯಾಣ ಇದೆ, ಬಿಹಾರ ಇದೆ, ಮಹಾರಾಷ್ಟ್ರ ಇದೆ. ಇಲ್ಲೆಲ್ಲ ಕಾಂಗ್ರೆಸ್ ಮತ್ತು RJD ಅವರು ಭರ್ಜರಿ ಗ್ಯಾರಂಟಿಗಳನ್ನು ಕೊಟ್ಟಿದ್ರು. ಆದರೆ ಜನ ಅದಕ್ಕೆ ಸೊಪ್ಪು ಹಾಕಲಿಲ್ಲ. ಯಾರ ಗ್ಯಾರಂಟಿಗಳು ರಿಯಾಲಿಟಿಗೆ ಹತ್ತಿರ ಇದ್ದಾವೋ, ನಾಳೆ ಅದನ್ನು ಈಡೇರಿಸೋದಕ್ಕಾಗುತ್ತೋ ಅಂಥವರಿಗೆ ಮತ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಮಾತ್ರ ಜನ ಕಣ್ಣು ಮುಚ್ಕೊಂಡು ಓಟ್ ಹಾಕಿದ್ದು ಗ್ಯಾರಂಟಿಗಳಿಗೆ. ಯಾಕೆಂದರೆ ಆಗಿನ್ನೂ ಜನರಿಗೆ ಹೊಸತಾಗಿತ್ತು. ಇನ್ನೊಮ್ಮೆ ಅದೇ ಗ್ಯಾರಂಟಿಗಳನ್ನು ಕೊಟ್ಟರೆ ಕರ್ನಾಟಕದ ಜನ ಓಟ್ ಹಾಕ್ತಾರೆ ಅಂತ ನನಗಂತೂ ಅನಿಸೋದಿಲ್ಲ. ಯಾಕೆಂದರೆ ಗೊತ್ತಾಗ್ತಾ ಇದೆ ರಾಜ್ಯದ ಸಾಲ ಯಾವ ಹಂತಕ್ಕೆ ಹೋಗ್ತಾ ಇದೆ, ರಾಜ್ಯದಲ್ಲಿ ಅಭಿವೃದ್ಧಿ ಯಾವ ಹಂತದಲ್ಲಿ ಆಗ್ತಾ ಇದೆ, ರಸ್ತೆಗಳ ಕಂಡೀಷನ್ ಹೇಗಿದೆ, ಸರ್ಕಾರಿ ಕೆಲಸ ಕಾರ್ಯಗಳು ಎಷ್ಟು ವೇಗವಾಗಿ ಆಗ್ತಾ ಇದೆ, ಇದೆಲ್ಲದನ್ನು ಜನ ನೋಡ್ತಾ ಇದ್ದಾರೆ. ಹೀಗಾಗಿ ಈ ಗ್ಯಾರಂಟಿಗಳಿದಾವಲ್ಲ ಇದು ಕರ್ನಾಟಕದ ಪಾಲಿಗೆ ಸವಕಲು ವಿಚಾರ, ಆದರೆ ಬಂಗಾಳದಲ್ಲಿ ಹೊಸತು. ಹೀಗಾಗಿ ಬಂಗಾಳದ ಜನ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ, ಅದಕ್ಕೆ ಬೆಂಬಲ ಕೊಡ್ತಾರೋ ಇಲ್ವೋ ಅದಕ್ಕೆ ಚುನಾವಣಾ ಫಲಿತಾಂಶವೇ ಉತ್ತರ ಕೊಡುತ್ತಷ್ಟೇ. ಇನ್ನು ಬಂಗಾಳದಲ್ಲಿ ಇನ್ನೊಂದು ದೊಡ್ಡ ರಾಜಕೀಯ ಬೆಳವಣಿಗೆ ಆಗಿದೆ. ಇದು ಚುನಾವಣೆಯ ಮೇಲೆ ನೇರ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ನಿಮಗೆಲ್ಲ ಗೊತ್ತು ಬಂಗಾಳದಲ್ಲಿ TMCಯಲ್ಲಿ ಓರ್ವ ಹುಮಾಯೂನ್ ಕಬೀರ್ ಅನ್ನುವಂತಹ ಶಾಸಕ ಇದ್ದ. ಆತ ಬಾಬ್ರಿ ಮಸೀದಿಯನ್ನು ಕಟ್ಟೋದಕ್ಕೆ ಹೊರಟ. ಅದು ದೊಡ್ಡ ವಿವಾದ ಆಯಿತು. ಮಮತಾ ಬ್ಯಾನರ್ಜಿಗೆ ಅನ್ನಿಸ್ತು ಈತನನ್ನ ಪಕ್ಷದಲ್ಲೇ ಇಟ್ಟುಕೊಂಡಿದ್ದೆ ಆದರೆ ಹಿಂದೂ ಓಟ್ಗಳು ಬರೋದಿಲ್ಲ, ಬಂಗಾಳದಲ್ಲಿ ಹಿಂದೂಗಳ ಓಟ್ ಬಂದಿಲ್ಲ ಅಂತಂದ್ರೆ ಮಮತಾ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ಹುಮಾಯೂನ್ ಕಬೀರ್ನನ್ನ ಪಕ್ಷದಿಂದ ಉಚ್ಚಾಟಿಸುವಂತಹ ತೀರ್ಮಾನವನ್ನು ಮಮತಾ ಬ್ಯಾನರ್ಜಿ ಕೈಗೊಳ್ತಾರೆ. ಆದರೆ ಹುಮಾಯೂನ್ ಕಬೀರ್ ಯಾವುದೇ ಕಾರಣಕ್ಕೂ ಕೂಡ ಬಾಬ್ರಿ ಮಸೀದಿ ವಿಚಾರದಿಂದ ಹಿಂದೆ ಸರಿಲಿಲ್ಲ. ಅದಕ್ಕೆ ಅಡಿಗಲ್ಲನ್ನು ಇಡುವಂತಹ ಕೆಲಸ ಕೂಡ ಮಾಡ್ತಾನೆ. ಅನಂತರದಲ್ಲಿ ಸ್ವಂತ ಪಕ್ಷ ಕಟ್ಟಿಕೊಳ್ತಾನೆ. ಈ ನಡುವೆ ಹುಮಾಯೂನ್ ಕಬೀರ್ಗೆ ದೊಡ್ಡ ಶಕ್ತಿ ಕೊಟ್ಟಿದ್ಯಾರು ಕೇಳಿದ್ರೆ ಅಸಾದುದ್ದೀನ್ ಓವೈಸಿಯ AIMIM ಜೊತೆಗೆ ಹುಮಾಯೂನ್ ಕಬೀರ್ನ ಪಕ್ಷದ ಜೊತೆಗೆ ಮೈತ್ರಿ ಆಗ್ಬಿಟ್ಟಿರುತ್ತೆ. ನಾವು ಸೀಟ್ ಶೇರಿಂಗ್ ಮಾಡಿಬಿಟ್ಟು ಎಲ್ಲೆಲ್ಲಿ ಮುಸ್ಲಿಂ ಡಾಮಿನೆನ್ಸ್ ಇದೆಯೋ ಅಲ್ಲಿ ಚುನಾವಣೆಯನ್ನು ಎದುರಿಸ್ತೀವಿ ಅಂತ ಇವರು ಘೋಷಣೆಯನ್ನು ಕೂಡ ಮಾಡಿರ್ತಾರೆ. ಇತ್ತೀಚೆಗೆ ಓವೈಸಿ ಮತ್ತು ಹುಮಾಯೂನ್ ಕಬೀರ್ನ ಜಂಟಿ ಪತ್ರಿಕಾಗೋಷ್ಠಿಯೂ ಕೂಡ ನಡೆದಿರುತ್ತೆ. ಮಿತ್ರರೇ, ಇದು ಬಂಗಾಳದಲ್ಲಿ TMCಗೆ ಬಹಳ ದೊಡ್ಡ ಏಟು ಕೊಡುತ್ತೆ. ಯಾಕೆ ಅಂತಂದರೆ ಬಂಗಾಳದಲ್ಲಿ ಮುಸ್ಲಿಂ ಡಾಮಿನೆನ್ಸ್ ಇರುವಂತಹ 5 ಪ್ರಮುಖ ಜಿಲ್ಲೆಗಳಿದ್ದಾವೆ. ಮುರ್ಷಿದಾಬಾದ್, ಮಾಲ್ಡಾ, ಸೌತ್ 24 ಪರಗಣ, ಬೀರ್ಭೂಮ್, ಉತ್ತರ ದಿನಾಜ್ಪುರ್. ಈ ಪ್ರದೇಶ ಮಮತಾ ಬ್ಯಾನರ್ಜಿ ಅವರ ಸ್ಟ್ರಾಂಗ್ ಹೋಲ್ಡ್ ಪ್ರದೇಶ. ನಿನ್ನೆಯ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಮಮತಾ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಈ ಜಿಲ್ಲೆಗಳಲ್ಲಿ ಅವರ ಅಭ್ಯರ್ಥಿಗಳು ಗೆಲ್ಲಲೇಬೇಕು. ಆದರೆ ಹುಮಾಯೂನ್ ಕಬೀರ್ ಮತ್ತು ಓವೈಸಿ ಈ ಜಿಲ್ಲೆಗಳಲ್ಲಿ ಒಟ್ಟಾಗಿ ಏನಾದರೂ ಚುನಾವಣೆಯನ್ನು ಎದುರಿಸಿದ್ದೇ ಆದರೆ TMCಯ ವೋಟ್ ವಿಭಜನೆ ಆಗುತ್ತೆ. ಇದು ಬಿಜೆಪಿಗೆ ಲಾಭ ಆಗುವಂಥ ಸಾಧ್ಯತೆಗಳಿದ್ದಾವೆ. ಒಂದು 15ರಿಂದ 20 ಕ್ಷೇತ್ರಗಳು ಬಿಜೆಪಿಗೆ ಅನಾಯಾಸವಾಗಿ ದಕ್ಕಬಹುದು ಅನ್ನುವಂಥ ವಾದ ಇತ್ತು. ಮಮತಾ ಬ್ಯಾನರ್ಜಿಗೆ ಇದು ನಿದ್ದೆಗೆಡುವಂತೆ ಮಾಡಿತ್ತು. ಅದಕ್ಕೇನು ಮಾಡ್ತಾರೆ ಕೇಳಿದ್ರೆ ಈ ಹುಮಾಯೂನ್ ಕಬೀರ್ನದ್ದು ಎನ್ನಲಾದಂಥ ಒಂದು ಸ್ಟಿಂಗ್ ವಿಡಿಯೋವನ್ನು ನಿನ್ನೆ ಹರಿಬಿಡುತ್ತಾರೆ. ಆ ವಿಡಿಯೋದಲ್ಲಿ ಹುಮಾಯೂನ್ ಕಬೀರ್ ಮುಸ್ಲಿಮರನ್ನು ಆಮಾರಿಸುವಂತಹದ್ದು ಈಸಿ, ಅದು ಬಹಳ ಸುಲಭದ ಕೆಲಸ, ವೋಟ್ ವಿಭಜನೆ ಆಗತ್ತೆ, ಈ ರೀತಿಯ ಮಾತುಗಳನ್ನಾಡಿರುವ ಬಗ್ಗೆ ಉಲ್ಲೇಖಗಳಿದಾವೆ. ಇದನ್ನ TMC ಅವರು ಹರಿಬಿಟ್ಟು ಈ ಹುಮಾಯೂನ್ ಕಬೀರ್ ಬಿಜೆಪಿಯ ಜೊತೆಗೆ ಡೀಲ್ ಮಾಡ್ಕೊಂಡಿದ್ದಾನೆ, 1,000 ಕೋಟಿಯ ಡೀಲ್ ಆಗಿದೆ, TMCಯನ್ನ ಸೋಲಿಸಿ ಬಿಜೆಪಿಗೆ ಲಾಭ ಮಾಡಿಕೊಡೋದಕ್ಕೋಸ್ಕರವಾಗಿ ಈತ ಈ ರೀತಿಯಾಗಿ ಆಡ್ತಾ ಇದ್ದಾನೆ ಅಂತ TMC ಅವರು ಆರೋಪ ಮಾಡಿದ್ರು. ಈ ವಿಡಿಯೋ ಹೊರ ಬಂದ ಬಳಿಕ ಹುಮಾಯೂನ್ ಕಬೀರ್ಗೆ ಬಹಳ ಹಿನ್ನಡೆ ಆಗಿತ್ತು. ಆತ ಇದನ್ನು ತಳ್ಳಿ ಹಾಕಿದ್ದ. ಇದು AI ಇಂದ ಸೃಷ್ಟಿ ಮಾಡಿದಂತಹ ವಿಡಿಯೋ, ನನಗೆ ಹಿನ್ನಡೆ ಮಾಡೋದಕ್ಕೆ ಮಾಡಿದಂತಹ ಷಡ್ಯಂತ್ರ, ಇದಕ್ಕೆ ಸಾಕ್ಷಿ ಕೊಟ್ಟಿಲ್ಲ ಅಂತಾದ್ರೆ ನಾನು ಡಿಫಾಮೇಷನ್ ಕೇಸ್ ಹಾಕ್ತೀನಿ ಅಂತ ಆತ ಎಚ್ಚರಿಕೆ ಕೊಟ್ಟಿದ್ದ. ಆದ್ರೆ ಮಿತ್ರರೇ, ಇದು ರಾಜಕೀಯವಾಗಿ ಏನೆಲ್ಲ ಪರಿಣಾಮವನ್ನು ಬೀರಬೇಕೋ ಅದೆಲ್ಲವುದನ್ನು ಬೀರಿದೆ. ಯಾವಾಗ ಈ ವಿಡಿಯೋ ಹೊರಬಂತೋ ತಕ್ಷಣ AIMIM ಅಂದ್ರೆ ಓವೈಸಿ ಅವರ ಪಕ್ಷ ಈ ಹುಮಾಯೂನ್ ಕಬೀರ್ನ ಜೊತೆಗೆ ಮಾಡಿಕೊಂಡಂತಹ ಮೈತ್ರಿ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡಿಕೊಳ್ತು. ನಾವು ಏಕಾಂಗಿಯಾಗಿ ಚುನಾವಣೆಯನ್ನ ಎದುರಿಸ್ತೀವಿ ಅಂತ ಅವರು ಘೋಷಣೆ ಮಾಡಿದ್ದಾರೆ.
ಮುಸ್ಲಿಂ ಸಮುದಾಯದ ಗೌರವಕ್ಕೆ ಧಕ್ಕೆ ತರುವಂತಹ ಯಾವುದೇ ಹೇಳಿಕೆಗಳನ್ನು ನಾವು ಸಹಿಸಿಕೊಳ್ಳೋದಿಲ್ಲ, ಅಂಥವರ ಜೊತೆಗೆ ಸಹವಾಸವನ್ನು ಮಾಡೋದಿಲ್ಲ ಅಂತ ಓವೈಸಿಯ ಪಕ್ಷ ಹೇಳ್ಕೊಂಡಿದೆ. ಓವೈಸಿ ಇವತ್ತು ಪಶ್ಚಿಮ ಬಂಗಾಳಕ್ಕೆ ಹೋಗಬೇಕಾಗಿತ್ತು, ಆ ಭೇಟಿಯನ್ನು ಕೂಡ ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಸದ್ಯ ರಾಜಕೀಯ ವಲಯದಲ್ಲಿ ಏನು ಚರ್ಚೆ ಮಾಡಲಾಗ್ತಾ ಇದೆ ಅಂತಂದ್ರೆ, ಇದು ಮಮತಾ ಬ್ಯಾನರ್ಜಿ ಅವರ ಪಕ್ಷದ ಒಂದು ಮಾಸ್ಟರ್ ಸ್ಟ್ರೋಕ್, ಇದು ಬಿಜೆಪಿಗೆ ಹಿನ್ನಡೆ ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಒಂದು ವೇಳೆ ಮಿತ್ರರೇ ಓವೈಸಿ ಏನಾದರೂ ನಾನು ಚುನಾವಣೆಯಲ್ಲೇ ಸ್ಪರ್ಧಿಸೋದಿಲ್ಲ ಅಂತ ಘೋಷಣೆ ಮಾಡಿದ್ದೇ ಆಗಿದ್ರೆ ಅದನ್ನ ಹಿನ್ನಡೆ ಅಂತ ಹೇಳಬಹುದಿತ್ತು. ಓವೈಸಿ ಹೋಗೇ ಹೋಗ್ತಾರೆ, ಓವೈಸಿ ಅಬ್ಬರದ ಪ್ರಚಾರವನ್ನ ಮಾಡಿಯೇ ಮಾಡ್ತಾರೆ. ಮುಸ್ಲಿಮರಿಗೆ ಓವೈಸಿ ಇಷ್ಟ ಆಗದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಮಮತಾರ ಒಂದಷ್ಟು ವೋಟ್ಗಳಂತೂ ಕಟ್ ಆಫ್ ಆಗೋದು ಗ್ಯಾರಂಟಿ. ಅದು 2% ಆಗಬಹುದು, 1% ಆಗಬಹುದು. ಏನನ್ನು ಕೂಡ ಈಗಲೇ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಬಂಗಾಳದ ಚುನಾವಣೆಯಲ್ಲಿ ಇದೆಲ್ಲವೂ ಕೂಡ ಹೊಸ ಪ್ರಯೋಗಗಳು. ಇನ್ನು ಏಪ್ರಿಲ್ 9ನೇ ತಾರೀಕು ಅಸ್ಸಾಂ, ಕೇರಳ ಮತ್ತು ಪುದುಚೇರಿಯ ಚುನಾವಣೆಗಳು ನಡೆದವು. ಈ ಮೂರೂ ಕಡೆಗಳಲ್ಲೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತದಾನ ಆಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ಅತಿ ಹೆಚ್ಚು ಮತದಾನ ಆಗಿದ್ದೇ ಆದರೆ, ಅಂದರೆ ರೆಗ್ಯುಲರ್ ಏನು ಮತದಾನ ಆಗ್ತಾ ಇತ್ತಲ್ಲ ಅದಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಮತದಾನ ಆಗಿದ್ದೇ ಆದರೆ ಚುನಾವಣಾ ಲೆಕ್ಕಾಚಾರಗಳು ಬದಲಾಗ್ತವೆ. ರಾಜಕೀಯ ಪಕ್ಷಗಳಿಗೆ ಟೆನ್ಷನ್ ಶುರು ಆಗ್ಬಿಡುತ್ತೆ. ಈಗ ಆಗಿರೋದು ಕೂಡ ಅದೇ. ಈ ಹೆಚ್ಚುವರಿ ಮತದಾನ ಯಾವ್ಯಾವ ರಾಜ್ಯದಲ್ಲಿ ಏನೇನಾಗಬಹುದು ಚಿಕ್ಕದಾಗಿ ನಿಮಗೆ ವಿವರಿಸಿ ಬಿಡ್ತೀನಿ. ಮೊದಲನೇದಾಗಿ ಅಸ್ಸಾಂನಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಬಾರಿ ಬಿಜೆಪಿ ಪುನಃ ಅಧಿಕಾರಕ್ಕೆ ಬರುತ್ತೆ ಅಂತ ಬಹುತೇಕ ಎಲ್ಲಾ ಸಮೀಕ್ಷೆಗಳು ಕೂಡ ಪ್ರೆಡಿಕ್ಟ್ ಮಾಡಿದ್ವು. ಅಲ್ಲಿ ಬಿಜೆಪಿ ಅಂತಹದೊಂದು ಗಟ್ಟಿಯಾದಂತಹ ಮೈತ್ರಿಕೂಟವನ್ನು ಮಾಡಿಕೊಂಡಿತ್ತು. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳಿದ್ವು, ಅವರ ಮೈತ್ರಿ ಒಡೆದು ಹೋಗಿತ್ತು. ಈ ಕಾರಣದಿಂದಾಗಿ ಹಿಮಂತ ಬಿಸ್ವಾ ಶರ್ಮಾ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ, ಬಿಜೆಪಿ ನಿರಾಯಾಸವಾಗಿ ಗೆಲ್ಲುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದರೆ ಚುನಾವಣೆಯಲ್ಲಿ ಈ ಬಾರಿ ಅತ್ಯಧಿಕ ಮತದಾನ ಆಗಿದೆ. ಅಸ್ಸಾಂನಲ್ಲಿ ಬರೋಬ್ಬರಿ 85.38% ಮತದಾನ ಆಗಿದೆ. ಅದೇ 2021ರಲ್ಲಿ 82.42% ಮತದಾನ ಆಗಿತ್ತು. ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಬಾರಿ ಹೆಚ್ಚುವರಿಯಾಗಿ ಒಂದು 3% ಮತದಾನ ಆಗಿದೆ. ಈ ಹೆಚ್ಚುವರಿ ಮತದಾನ ಯಾರಿಗೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳಿದ್ದಾವೆ. ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ಆಡಳಿತ ವಿರೋಧಿ ಅಲೆಗೆ ಬಂದಂತಹ ಮತಗಳು, ಹೀಗಾಗಿ ನಮಗೆ ಭರ್ಜರಿಯಾದಂತಹ ಬಹುಮತ ಬರುತ್ತೆ. ಹಿಮಂತ ಬಿಸ್ವಾ ಶರ್ಮಾ ಮತ್ತು ಈ ಹಿಂದೆ ಇದ್ದಂತಹ ಬಿಜೆಪಿಯ ಆಡಳಿತದ ವಿರುದ್ಧವಾಗಿ ಜನ ಮತ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಬಿಜೆಪಿಯವರು ಹೇಳ್ತಾ ಇದ್ದಾರೆ ಇದು ಆಡಳಿತದ ಪರವಾಗಿರುವಂತಹ ಅಲೆ, ನಾವೇನು ಅಂದುಕೊಂಡಿದ್ವೋ ಅದಕ್ಕಿಂತಲೂ ಜಾಸ್ತಿ ಸೀಟ್ಗಳು ಬರ್ತವೆ ಅಂತ. ಹಾಗಾದ್ರೆ ಈ ಹೆಚ್ಚುವರಿ ಮತದಾನ ಯಾರಿಗೆ ವರ ಆಗತ್ತೆ, ಯಾರಿಗೆ ಶಾಪ ಆಗತ್ತೆ, ಇದನ್ನ ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಳೋದು ಸ್ವಲ್ಪ ಕಷ್ಟ. ಈ ಹಿಂದೆ ಒಂದು ಲೆಕ್ಕಾಚಾರ ಇತ್ತು, ಯಾವಾಗ ಹೆಚ್ಚುವರಿಯಾಗಿ ಮತದಾನ ಆಗತ್ತೆ ಆ ಸಂದರ್ಭದಲ್ಲಿ ಬಿಜೆಪಿಯವರು ಗೆಲ್ತಾರೆ ಅಂತ. ಯಾಕೆ ಅಂತಂದ್ರೆ ಅರ್ಬನ್ ಪಾಕೆಟ್ನಲ್ಲಿ ಹೆಚ್ಚಿನ ಮತದಾನ ಆಗಿರುತ್ತೆ. ಅರ್ಬನ್ ಪಾಕೆಟ್ ವೋಟ್ಗಳು ಅಂತಂದ್ರೆ ಅದು ಬಿಜೆಪಿಯದ್ದು, ಹೀಗಾಗಿ ಬಿಜೆಪಿಗೆ ವರ ಆಗತ್ತೆ ಅನ್ನುವಂಥ ಲೆಕ್ಕಾಚಾರ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ವ್ಯಾಖ್ಯಾನವನ್ನು ಬದಲಿಸಲಾಗಿದೆ. ಏನು ಹೇಳಲಾಗುತ್ತೆ ಅಂತಂದರೆ, ಎಲ್ಲಿ ಸರ್ಕಾರವನ್ನು ಬದಲಿಸೋದಕ್ಕೆ ಜನ ಮನಸ್ಸು ಮಾಡಿರ್ತಾರೋ, ಅಂದರೆ ಈಗಿರುವಂತಹ ಸರ್ಕಾರವನ್ನು ಬದಿಗೊತ್ತಿ ಹೊಸ ಸರ್ಕಾರವನ್ನು ತರೋದಕ್ಕೆ ಯೋಚಿಸಿರ್ತಾರೋ ಅಂತಹ ಸಂದರ್ಭದಲ್ಲಿ ಜನ ಮತಗಟ್ಟೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಆಡಳಿತ ವಿರೋಧಿ ಅಲೆ ಇದ್ದಂತಹ ಸಂದರ್ಭದಲ್ಲಿ ಹೆಚ್ಚಿನ ಮತದಾನ ಆಗುತ್ತೆ ಎನ್ನುವಂತಹ ಒಂದು ವ್ಯಾಖ್ಯಾನ ಇತ್ತು. ಆದರೆ ಮಿತ್ರರೇ, ಅದು ಕೂಡ ಸುಳ್ಳಾಗಿದೆ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಿನ ಮತದಾನ ಆಯಿತು, ಅಲ್ಲಿ ಆಡಳಿತದಲ್ಲಿದ್ದಂತಹ NDA ಮೈತ್ರಿಕೂಟಕ್ಕೆ ಲಾಭ ಆಯಿತು. ಬಿಹಾರದಲ್ಲೂ ಕೂಡ ಅತಿ ಹೆಚ್ಚು ಮತದಾನ ಆಯಿತು. ಮತ್ತೊಮ್ಮೆ ನಿತೀಶ್ ಕುಮಾರ್ ನೇತೃತ್ವದ ಸರ್ಕಾರ ಅತಿ ಹೆಚ್ಚಿನ ಬಹುಮತದೊಂದಿಗೆ ಬಂತು. ಇದರ ಅರ್ಥ ಏನು ಕೇಳಿದ್ರೆ, ಆಡಳಿತದ ಪರವಾಗಿ ಅಲೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ಹೆಚ್ಚುವರಿ ಮತದಾನ ಆಗಿರುತ್ತೆ. ಆದರೆ ಅಸ್ಸಾಂ ವಿಚಾರದಲ್ಲಿ ಯಾಕಾಗಿದೆ ನೋಡೋದಾದ್ರೆ, ಈ ಬಾರಿಯ ಚುನಾವಣೆಯಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವಂತಹ ವಿಚಾರ ಇದೆಯಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈ ಹಿಂದಿಗಿಂತಲೂ ಹೆಚ್ಚು ಪೋಲರೈಸೇಷನ್ ಆಗಿತ್ತು. ಹೀಗಾಗಿ ಮುಸ್ಲಿಮರೂ ಕೂಡ ರೊಚ್ಚಿಗೆದ್ದು ಬಂದು ಮತದಾನ ಮಾಡಿದ್ದಾರೆ, ಹಿಂದೂಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ಮತದಾನ ಮಾಡಿದ್ದಾರೆ. ಹಿಂದಿನ ಚುನಾವಣೆಗಳಲ್ಲಿ ಅಸ್ಸಾಂನಲ್ಲಿ ಮುಸ್ಲಿಂ ವೋಟಿಂಗ್ ಪರ್ಸೆಂಟೇಜ್ ಇದೆಯಲ್ಲ, ಆಲ್ಮೋಸ್ಟ್ 89 to 95% ವರೆಗೂ ಕೂಡ ಇರ್ತಾ ಇತ್ತು. ಈ ಬಾರಿ ಇದು ಇನ್ನೂ ಜಾಸ್ತಿ ಆಗಿರಬಹುದು. ಹಿಂದೂಗಳ ಮತ ಪ್ರಮಾಣ 70ರಿಂದ 80% ಇರ್ತಾ ಇತ್ತು. ಈ ಬಾರಿ ಅದು 80% ಅನ್ನು ಕ್ರಾಸ್ ಮಾಡಿದೆ ಅಂತ ಅಸ್ಸಾಂನ ಕೆಲ ಚುನಾವಣಾ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಚುನಾವಣೆ ಆದ ಬಳಿಕವೂ ಕೂಡ ಗೆಲ್ಲುವ ಫೇವರೇಟ್ ಆಗಿ ಬಿಜೆಪಿಯೇ ಕಾಣ್ತಾ ಇದೆ. ಇನ್ನು ಕೇರಳದ ಚುನಾವಣಾ ವಿಚಾರಕ್ಕೆ ಬರೋದಾದ್ರೆ, 2021ರ ಚುನಾವಣೆಯಲ್ಲಿ 76% ಮತದಾನ ಆಗಿತ್ತು. LDF ಅಧಿಕಾರಕ್ಕೆ ಬಂದಿತ್ತು. ಪಿಣರಾಯಿ ವಿಜಯನ್ 2ನೇ ಬಾರಿಗೆ ಅಧಿಕಾರವನ್ನು ಹಿಡಿದಿದ್ರು. ಈ ಬಾರಿ ಮಿತ್ರರೇ 78.3% ವೋಟಿಂಗ್ ಆಗಿದೆ. ಕೇರಳದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲುಗೈಯನ್ನು ಸಾಧಿಸಿತ್ತು, ಅಂದರೆ UDF ಮೇಲುಗೈಯನ್ನು ಸಾಧಿಸಿತ್ತು, LDFಗೆ ಹಿನ್ನಡೆ ಆಗಿತ್ತು. ಆದರೆ ಅದಾದ ನಂತರದ ದಿನಗಳಲ್ಲಿ LDF ಕೂಡ ಬೌನ್ಸ್ ಬ್ಯಾಕ್ ಮಾಡಿದೆ. ತನ್ನ ಚುನಾವಣಾ ರಣತಂತ್ರಗಳನ್ನು ಬದಲು ಮಾಡಿಕೊಂಡು ಬಹಳ ಟಫ್ ಫೈಟ್ ಅನ್ನು ಕೊಟ್ಟಿದೆ ಅಂತ ಚುನಾವಣಾ ಸಮೀಕ್ಷೆಗಳು ಹೇಳಿದ್ವು. ಹೀಗಾಗಿ ಕೇರಳದಲ್ಲಿ 2% ಮತದಾನದ ವ್ಯತ್ಯಾಸ ಆಗಿದೆಯಲ್ಲ, ಇದೇನು ಬಹಳ ಪರಿಣಾಮವನ್ನು ಬೀರುವ ಸಾಧ್ಯತೆಗಳು ಕಡಿಮೆ. ಅಲ್ಲಿ LDF ಆರ್ UDF ಅನ್ನುವಂತಹ ಸ್ಥಿತಿಯೇ ಇದೆ. ಬಿಜೆಪಿ ಕೇರಳದಲ್ಲಿ ಒಂದು ಸ್ವಲ್ಪ ವೋಟಿಂಗ್ ಪರ್ಸೆಂಟೇಜ್ ಅನ್ನು ಜಾಸ್ತಿ ಮಾಡಿಕೊಳ್ಬಹುದು, 1-2-3 ಸೀಟನ್ನು ಗೆಲ್ಲಬಹುದಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಸಾಧನೆಯನ್ನ ಕೇರಳದಲ್ಲಿ ಬಿಜೆಪಿಯವರು ಮಾಡೋದಕ್ಕೆ ಯತ್ನವನ್ನೂ ಮಾಡಿಲ್ಲ. ಯತ್ನ ಮಾಡಿದ್ರೆ ಆಗ್ತಾನೂ ಇರಲಿಲ್ಲ.
ಇನ್ನು ಪುದುಚೇರಿಯಲ್ಲಿ ಈಗಿರುವಂತಹ NDA ಸರ್ಕಾರವೇ ಪುನಃ ಬರಬಹುದು ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ರೂ ಕೂಡ ಮತದಾನ ಆದ ಬಳಿಕ ಏನು 89% ವೋಟಿಂಗ್ ಆಗಿದೆಯಲ್ಲ, ಇದು ಸ್ವಲ್ಪ ಲೆಕ್ಕಾಚಾರವನ್ನು ಬದಲು ಮಾಡುವಂಥ ಸಾಧ್ಯತೆಗಳಿದ್ದಾವೆ ಅಂತ ಕೆಲ ಮಾಧ್ಯಮಗಳು ವರದಿ ಮಾಡಿದ್ದಾವೆ. ಇನ್ನು ಕೇರಳ ಮತ್ತು ಪುದುಚೇರಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವೋಟಿಂಗ್ ಆಗೋದಕ್ಕೆ SIR ಕೂಡ ಕಾರಣ. ಅಲ್ಲಿ SIR ನಡೆದಿತ್ತು, ಅಸ್ತಿತ್ವದಲ್ಲಿಲ್ಲದಂತಹ ಮತದಾರರನ್ನ ಲೀಸ್ಟ್ನಿಂದ ತೆಗೆದುಹಾಕಲಾಗಿತ್ತು. ಈ ಕಾರಣದಿಂದಾಗಿಯೂ ವೋಟಿಂಗ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿರುವಂತಹ ಸಾಧ್ಯತೆಗಳಿದ್ದಾವೆ. ಯಾವುದಕ್ಕೂ ಮೇ 4ರಂದು ಅಂತಿಮ ಫಲಿತಾಂಶ ಬರುವವರೆಗೂ ಕೂಡ ಕಾಯಲೇಬೇಕು. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.